ನೀನು ಹೀಗೆ ಇದ್ದರೆ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇರುವುದಿಲ್ಲ. ಇನ್ನೊಮ್ಮೆ ಹೀಗೆಲ್ಲ ಮಾತನಾಡುವುದಿಲ್ಲ. ಸಾರಿ ಎಂದನು ಸಾಕೇತ್. ಓಹೋ, ನನ್ನಿಂದ ನಿಮ್ಮಿಬ್ಬರ ನೆಮ್ಮದಿ ಹಾಳಾಗಿದೆ ಎಂದು ಹೇಳ್ತಿದ್ದೀರಾ? ನೀವು ನಿಮ್ಮ ನೆಮ್ಮದಿ ಸಂತೋಷ ಮಾತ್ರ ನೋಡ್ತೀರಾ. ನನ್ನ ಬಗ್ಗೆಯಲ್ಲಿ ಯಾರಿಗೂ ಚಿಂತೆಯೇ ಇಲ್ಲ ಎಂದು ಆಗಲೂ ಕೂಡ ಕೂಗಾಡಿದಳು. ಅವಳ ಈ ರೀತಿಯ ಮಾತುಗಳನ್ನು ನೋಡಿ ಅವಳಿಗೆ ಹೇಗೆ ಅರ್ಥ ಮಾಡಿಸಬೇಕು ಎಂದು ತಿಳಿಯಲಿಲ್ಲ. ಹೆಂಡತಿಯ ಮಾತು ಕೇಳಿ ಹಣೆ ತೀಡಿಕೊಂಡವನು ಮಗುವನ್ನು ಒಂದು ಬದಿಗೆ ಮಲಗಿಸಿ ತಾನು ಹೆಂಡತಿಯ ಪಕ್ಕ ಉರುಳಿಕೊಂಡವನು ಅವಳ ಒಡಲ ಮೇಲೆ ಕೈಯಿರಿಸಿ, ಹೇಮಾ, ಯಾಕೆ ಹೀಗೆ? ನಾನು ಏನೇ ಮಾತನಾಡಿದರೂ ತಪ್ಪು ತಿಳಿಯುತ್ತೀಯ? ಪ್ಲೀಸ್ ಹೇಮಾ, ಸಮಾಧಾನ ಮಾಡಿಕೊ ಎಂದನು. ಅವನ ಕೈ ಕಿತ್ತೆಸೆದವಳು ಅವನಿಗೆ ಬೆನ್ನು ಹಾಕಿ ಮಲಗಿದಳು. ಅವಳ ಕೋಪವನ್ನು ತಣ್ಣಗೆ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ. ಅವಳ ನಡುವಿನ ಸುತ್ತ ಕೈ ಹಾಕಿ ತನ್ನತ್ತ ಎಳೆದುಕೊಂಡವನು ಅವಳ ಕೊರಳ ಬಳಿ ಬಾಗಿ, ಹೇಮಾ, ಕ್ಷಮೆ ಕೇಳುತ್ತಿದ್ದೇನೆ ತಾನೆ, ಆದರೂ ಯಾಕೆ ನೀನು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ? ಸಾಕ್ಷಿ ಆಸ್ತಿ ತೆಗೆದುಕೊಂಡರೆ ಅವಳಿಗೆ ಇನ್ನೊಂದು ಮದುವೆ ಮಾಡುವುದು ಕಷ್ಟವಾಗುತ್ತದೆ. ಅವಳು ಆಸ್ತಿ ತೆಗೆದುಕೊಳ್ಳದೆ ಇರುವುದೇ ಒಳ್ಳೆಯದು. ಅವಳು ಮದುವೆಗೆ ಒಪ್ಪಲಿಲ್ಲ ಎಂದರೂ ನಾನು ಸುಮ್ಮನಿರುತ್ತೇನೆ ಎಂದುಕೊಂಡಿದ್ದೀಯಾ? ಒಂದು ಒಳ್ಳೆಯ ಹುಡುಗನನ್ನು ನೋಡಿ ಅವಳಿಗೆ ಮದುವೆ ಮಾಡ್ತೀನಿ. ನೀನು ಮಾತ್ರ ಇನ್ನೊಮ್ಮೆ ಹೀಗೆಲ್ಲ ಮಾತನಾಡಬೇಡ ಎಂದನು. ಅವಳ ಕೊರಳಿಗೆ ಸಾಕೇತ್ ಉಸಿರು ರಾಚುತ್ತಿದ್ದ ಹಾಗೆ ಅವಳ ಕೋಪವೆಲ್ಲ ಮಂಜುಗಡ್ಡೆಯಂತೆ ಕರಗಿ ಹೋಗಿತ್ತು. ಅವಳು ಮಾತನಾಡದೆ ಮೌನವಾಗಿರುವುದನ್ನು ನೋಡಿ ಅವಳ ಕೋಪ ಇಳಿದು ಹೋಗಿದೆ ಎಂದು ಅರಿತವನು, ಹೇಮಾ ಎಂದು ಹೇಳುತ್ತಾ ಬಾಗಿ ಅವಳ ಕೆನ್ನೆಗೆ ಮುತ್ತನಿರಿಸಿದನು. ಅದಾಗಲೇ ನಾಚಿಕೆಗೆ ಇಡಿಯಷ್ಟಾದಳು. ಇಷ್ಟರವರೆಗೂ ಬಾಯಿಗೆ ಬಿಡುವು ಕೊಡದ ಹಾಗೆ ಮಾತನಾಡುತ್ತಿದ್ದವಳ ಮಾತುಗಳು ಮರೆತೇ ಹೋದವು. ಅವಳು ನಾಚಿಕೊಂಡಿದ್ದನ್ನು ನೋಡಿದವನು ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಳ್ಳುತ್ತಿದ್ದ ಹಾಗೆ ಅವನ ಮುಖವನ್ನು ನೋಡಲು ಇನ್ನೂ ನಾಚಿಕೆಯಾಗಿ ಅವನ ಎದೆಗೂಡಿಗೆ ಮುಖ ಹುದುಗಿಸಿದಳು. ತಂಗಿ ಹೇಳಿದ ಹಾಗೆ ಹೆಂಡತಿಯ ಕೋಪ ಕಡಿಮೆ ಮಾಡಿದ್ದಕ್ಕೆ ಸಾಕೇತ್ ಮುಖದಲ್ಲಿ ಮುಗುಳು ನಗು ಹಾದು ಹೋಗಿತ್ತು. ಬೆಳಗ್ಗೆ ಎಂದಿನಂತೆ ಎದ್ದ ಸಾಕ್ಷಿ ತಿಂಡಿ ಮಾಡಲು ಅಡಿಗೆ ಮನೆ ಸೇರಿದಳು. ಅತ್ತಿಗೆ, ನೆನ್ನೆ ಹಾಗೆ ಇಂದೂ ಕೂಡ ಕೋಪ ಮಾಡಿಕೊಂಡಿದ್ದರೆ ಏನು ಮಾಡುವುದು ಎನ್ನುವ ಯೋಚನೆಯಲ್ಲಿ ತಿಂಡಿ ಮಾಡಿ ಮುಗಿಸಿದ್ದಳು. ಹೇಮಾ ಎಂದಿನಂತೆ ಸಹಜವಾಗಿ ಎದ್ದು ಮಗಳ ಜೊತೆ ಮಾತನಾಡಿಕೊಂಡು ಅವಳನ್ನು ತಯಾರು ಮಾಡಿ ಅಡಿಗೆ ಮನೆಗೆ ಬಂದ ತನ್ನ ಅತ್ತಿಗೆಯನ್ನು ನೋಡಿ ಆಶ್ಚರ್ಯವಾಯಿತು ಅವಳಿಗೆ. ಹಾಗಾದರೆ ಅತ್ತಿಗೆ ನಾರ್ಮಲ್ ಆಗಿದ್ದಾರೆ ಎಂದುಕೊಂಡಳು. ಅತ್ತಿಗೆ, ಇವಾಗ ಕೈ ನೋವು ಹೇಗಿದೆ? ನೋವು ಕಡಿಮೆಯಾಗಿಲ್ಲ ಎಂದರೆ ಡಾಕ್ಟರ್ ಹೇಳಿದ ಹಾಗೆ ಪ್ಲಾಸ್ಟರ್ ಹಾಕಿಸಿಕೊಂಡು ಬನ್ನಿ ಎಂದಳು. ಇಂದು ಅವಳ ಮನಸ್ಥಿತಿ ಹೇಗಿದೆ ಎಂದು ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಳು ಸಾಕ್ಷಿ. ಅಷ್ಟೇನೂ ನೋವಿಲ್ಲ, ಟ್ಯಾಬ್ಲೆಟ್ ತಿಂತಿದ್ದೀನಿ, ಕಡಿಮೆಯಾಗುತ್ತದೆ, ಪ್ಲಾಸ್ಟರ್ ಎಲ್ಲ ಬೇಡ ಎಂದಳು. ಅವಳ ಮಾತು ಕೇಳಿ ಸಾಕ್ಷಿಗೆ ಸಮಾಧಾನವಾದಂತಾಯಿತು. ಖುಷಿಯಲ್ಲಿ ತಯಾರಾಗಿ ಬಂದ ತನ್ನಣ್ಣನನ್ನು ನೋಡಿದವಳಿಗೆ ಇಬ್ಬರ ಮಧ್ಯ ಇದ್ದ ಮನಸ್ತಾಪ ಸರಿ ಹೋಗಿದೆ ಎಂದು ತಿಳಿಯಿತು. ಸಾಕ್ಷಿ, ಇವತ್ತು ನೀನು ಆಫೀಸ್ನಲ್ಲಿ 3 ದಿನ ರಜೆ ಕೇಳು ಎಂದನು. 3 ದಿನ ಯಾಕೆ ಅಣ್ಣ ಎಂದವಳ ಮಾತಿಗೆ, ನೀನು ಅಲ್ಲಿಗೆ 1 ದಿನ ಮೊದಲೇ ಹೋಗಬೇಕಲ್ಲವಾ ಸಾಕ್ಷಿ ಎಂದನು. ಇಲ್ಲ ಅಣ್ಣ, ಅಲ್ಲಿಗೆ ನನಗೆ ಮೊದಲೇ ಹೋಗಿ ಇರಲು ಆಗುವುದಿಲ್ಲ. ನಿಮ್ಮ ಜೊತೆ ಹೋಗಿ ನಿಮ್ಮ ಜೊತೆಯೇ ಬರ್ತೀನಿ, ಎಲ್ಲರೂ ಒಟ್ಟಿಗೆ ಹೋಗೋಣ ಎಂದಳು. ಸಾಕ್ಷಿಯ ಮಾತು ಕೇಳಿದ ಹೇಮಾ, ಎಲ್ಲರೂನಾ? ನಾನಂತೂ ಬರುವುದಿಲ್ಲ. ಅಂದು ಬಾಯಿಗೆ ಬಂದ ಹಾಗೆ ಅಮ್ಮ ಮಗಳು ಇಬ್ಬರು ಅದೆಷ್ಟು ಮಾತನಾಡಿದರು, ಅದೆಲ್ಲ ಇನ್ನೂ ನನ್ನ ಎದೆಯಲ್ಲಿ ಇದೆ. ಹಾಗಿದ್ದಾಗ ಮತ್ತೆ ನಾನು ಅವರ ಮನೆಗೆ ಕಾಲಿಡ್ತೀನ? ಬೇಕಿದ್ರೆ ನಿಮ್ಮ ಅಣ್ಣನನ್ನು ಕರ್ಕೊಂಡು ಹೋಗು, ನಾನು ದೀಪ ಇಲ್ಲೇ ಇರ್ತೀವಿ ಎಂದಳು ಕೋಪದಲ್ಲಿ. ಹೇಮಾ, ಮನೆ ಬಾಗಿಲಿಗೆ ಬಂದು ಕರೆದು ಹೋಗಿದ್ದಾರೆ, ಹೋಗಲಿಲ್ಲ ಎಂದರೆ ಏನು ತಿಳಿದುಕೊಳ್ಳುತ್ತಾರೆ ಎಂದನು ಸಾಕೇತ್. ನೋಡಿ, ಅವರು ಏನಾದರೂ ತಿಳಿದುಕೊಳ್ಳಲಿ, ಅದು ನನಗೆ ಬೇಕಾಗಿಲ್ಲ. ನಾನಂತೂ ಅವರ ಮುಖಗಳನ್ನು ನೋಡುವುದಿಲ್ಲ. ಹಾಗೆ ಸಾಕ್ಷಿ 1 ದಿನ ಮುಂಚೆ ಹೋಗೋದೇನು ಬೇಕಿಲ್ಲ. ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಕಾರ್ಯ ಮುಗಿಸಿ ಕರ್ಕೊಂಡು ಬನ್ನಿ ಎಂದಳು. ಅಣ್ಣ, ಅತ್ತಿಗೆಗೆ ಅಲ್ಲಿಗೆ ಬರಲು ಇಷ್ಟ ಇಲ್ಲ ಎಂದರೆ ಬಲವಂತ ಮಾಡಬೇಡ. ಅಲ್ಲಿಗೆ ಹೋಗಲು ನನಗೇ ಇಷ್ಟ ಇಲ್ಲ, ಇನ್ನು ಅತ್ತಿಗೆಗೆ ಇಷ್ಟ ಇರುತ್ತಾ ಹೇಳು? ಕಾರ್ಯ ಎಂದು ಹೋಗಲೇಬೇಕು, ಅದಕ್ಕಾಗಿ ಹೋಗ್ತಿದ್ದೀನಿ. ಅತ್ತಿಗೆ ಹೇಳಿದ ಹಾಗೆ ಇಬ್ಬರು ಹೋಗಿ ಬರೋಣ ಬಿಡು. ದೀಪಾ ಅವರು ಇಬ್ಬರು ಇಲ್ಲಿಯೇ ಇರಲಿ ಎಂದಳು. ಸಾಕೇತ್ ಮತ್ತೇನು ಮಾತನಾಡದೆ ತಿಂಡಿ ತಿನ್ನತೊಡಗಿದನು. ಸರಿ ಸಾಕ್ಷಿ, 2 ದಿನಕ್ಕಾದರೂ ರಜೆ ಕೇಳುವುದು ಬೇಡವಾ ಎಂದವನ ಮಾತು ಕೇಳಿ, ನಾಳೆ ಹೊರಡ್ತೀವಿ ಅಂದರೆ ಇವತ್ತು ಕೇಳ್ತೀನಿ ಬಿಡಣ್ಣ ಎಂದಳು. ನೆಕ್ ಮೂಮೆಂಟಲ್ಲಿ ಕೇಳಿದರೆ ಅವರು ರಜೆ ಕೊಡಲ್ಲ ಅಂದರೆ ಏನು ಮಾಡ್ತೀಯ? ಅದಕ್ಕೆ ಮೊದಲೇ ಕೇಳು ಎಂದನು. ಸರಿ, ಇವತ್ತು ಕೇಳ್ತೀನಿ ಎಂದವಳು ತಿಂಡಿ ತಿಂದು ಮುಗಿಸಿದ ಮಗುವನ್ನು ಸ್ಕೂಲ್ ಬಸ್ಸಿಗೆ ಹತ್ತಿಸಿ ಕರೆದುಕೊಂಡು ಹೋದಳು. ಅತ್ತೆ, ನೀನು ನೆನ್ನೆಯೂ ಚಾಕ್ಲೇಟ್ ತಂದಿಲ್ಲ, ಇವತ್ತು ಚಾಕ್ಲೇಟ್ ತರಲೇಬೇಕು ಎಂದಳು.
ದೀಪಾ, ಇತ್ತೀಚೆಗೆ ನಿನಗೆ ಚಾಕ್ಲೇಟ್ ಜಾಸ್ತಿಯಾಗಿದೆ, ಅದಕ್ಕೆ ಅವಾಯ್ಡ್ ಮಾಡ್ತಿದ್ದೀನಿ ಎಂದ ಸಾಕ್ಷಿಯ ಮಾತು ಕೇಳಿ, ಇಲ್ಲ ನನಗೆ ಚಾಕ್ಲೇಟ್ ಬೇಕು, ಇವತ್ತು ತೆಗೆದುಕೊಂಡು ಬಾ, ಇಲ್ಲ ಅಂದರೆ ನಾನು ಮಾತಾಡಲ್ಲ ಎಂದಿತು ಮುದ್ದಾಗಿ. ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀಯಾ ಎಂದಳು ನಗುತ್ತಲೆ. ಹೋ ಮತ್ತೆ ನನಗೆ ಚಾಕ್ಲೇಟ್ ಬೇಕು ಎಂದಳು. ಅಷ್ಟರಲ್ಲಿ ಶಾಲೆಯ ಬಸ್ ಬಂದಿದ್ದರಿಂದ ಮಗುವನ್ನು ಬಸ್ಸಿಗೆ ಹತ್ತಿಸಿ ಬಂದು ತಾನೂ ಕೂಡ ರೆಡಿಯಾಗಿ ತಿಂಡಿ ತಿಂದು ತನ್ನ ಅಣ್ಣನ ಜೊತೆ ಬೈಕಿನಲ್ಲಿ ಹೊರಟಳು. ಅಣ್ಣ, ಅತ್ತಿಗೆ ಕೋಪ ಮಾಯವಾಗಿದೆ, ಏನು ಮ್ಯಾಜಿಕ್ ಮಾಡಿದೆ ಎಂದು ನಗುತ್ತಲೇ ಕೇಳಿದಳು. ನಾನೇನು ಮ್ಯಾಜಿಕ್ ಮಾಡಿಲ್ಲ ಸಾಕ್ಷಿ, ನೀನೇ ಹೇಳಿದೆಯಲ್ಲ ಸಾರಿ ಕೇಳು ಎಂದು, ಸಾರಿ ಕೇಳಿದೆ ಅಷ್ಟೇ ಎಂದು ನಕ್ಕಳು. ಹ್ಞೂ ಅಣ್ಣ, ನಾನು ಯಾಕೆ ಸಾರಿ ಕೇಳಬೇಕು ಎಂದು ಅಹಂಕಾರದಿಂದ ಹೇಳಿದರೆ ಎಷ್ಟೋ ಜಗಳಗಳು ಕೊನೆಯಾಗುವುದಿಲ್ಲ ಅಣ್ಣ, ಮನಸ್ತಾಪಗಳು ಹೆಚ್ಚುತ್ತಲೇ ಹೋಗುತ್ತವೆ. ನಾನಾ ಎಂದು ನಿಂತರೆ ಯಾವುದೂ ಮುಗಿಯುವುದಿಲ್ಲ. ನಾವು ಒಂದು ಕ್ಷಮೆ ಕೇಳುವುದರಿಂದ ನಾವೇನು ಚಿಕ್ಕವರಾಗುವುದಿಲ್ಲ. ನೋಡು, ರಾತ್ರಿ ನೀನೊಂದು ಕ್ಷಮೆ ಕೇಳಿದ್ದರಿಂದ ಬೆಳಗ್ಗೆ ಅತ್ತಿಗೆ ಖುಷಿಯಲ್ಲಿ ಇದ್ದರು, ಅವರಿಗೂ ಕೋಪ ಕಡಿಮೆಯಾಗಿದೆ ಎಂದಳು. ಸಾಕ್ಷಿ, ನವನೀತ್ ಬಳಿ ನೀನು ಸಾರಿ ಕೇಳ್ತಿದ್ಯಾ ಅಥವಾ ಅವನೇ ನಿನ್ನ ಬಳಿ ಸಾರಿ ಕೇಳ್ತಿದ್ನಾ ಎಂದನು. ನಮ್ಮಿಬ್ಬರಲ್ಲಿ ಯಾರೂ ಸಾರಿ ಕೇಳುತ್ತಿರಲಿಲ್ಲ ಅಣ್ಣ, ಯಾಕಂದರೆ ನಾವಿಬ್ಬರು ಜಗಳವನ್ನೇ ಆಡುತ್ತಿರಲಿಲ್ಲ ಎಂದಳು. ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಅನ್ಯೋನ್ಯವಾಗಿ ಇರುವುದನ್ನು ಸಾಕೇತ್ ಕೂಡ ನೋಡಿದ್ದಾನಲ್ಲ. ತನ್ನ ತಂಗಿಯ ಖುಷಿಯನ್ನು ನೋಡಿ ದೇವರಿಗೂ ಕೂಡ ಅಸೂಯೆ ಬಂದಿತೆ ಎಂದು ನೊಂದುಕೊಂಡನು. ಪ್ರತಿ ಬಾರಿಯೂ ಅವಳಿಗೆ ಸಪೋರ್ಟ್ ಮಾಡಿ ಅವಳ ಪ್ರತಿ ಮಾತಿಗೂ ಕಿವಿಯಾಗಿ ಯಾವಾಗಲೂ ಅವಳ ಪರವಾಗಿ ನಿಲ್ಲುತ್ತಿದ್ದ ನವನೀತ್ ಅವಳ ಕಣ್ಣ ಮುಂದೆ ಬಂದನು. ತನ್ನ ಗಂಡ ಸತ್ತನಲ್ಲ ಎನ್ನುವ ನೋವಿಗಿಂತ ಒಬ್ಬ ಒಳ್ಳೆಯ ಮನುಷ್ಯ ಇಲ್ಲದಂತೆ ಆದನಲ್ಲ ಎನ್ನುವ ನೋವು ಅವಳನ್ನು ಹೆಚ್ಚು ಕಾಡುತ್ತಿತ್ತು. ಸಾಕೇತ್ ಬಸ್ ಸ್ಟಾಪ್ ಬಳಿ ಬರುತ್ತಿದ್ದ ಹಾಗೆ ತನ್ನ ಅಣ್ಣನಿಗೆ ಹೇಳಿ ನವನೀತನ ಯೋಚನೆಯಲ್ಲಿಯೇ ಬಸ್ಸಿನಲ್ಲಿ ಕುಳಿತಳು. ಬಸ್ಸಿನಲ್ಲಿ ಕುಳಿತವಳಿಗೆ ಅವಳ ಮೊದಲ ರಾತ್ರಿಯ ದಿನ ನೆನಪಾಗಿತ್ತು. ಹಾಗೆ ಸೀಟಿಗೊರಗಿ ನೆನಪಿನ ಅಂಗಳಕ್ಕೆ ಜಾರಿದಳು. ಸಾಕ್ಷಿ ಸಾಕೇತ್ಗಿಂತ ಬಹಳ ಚಿಕ್ಕವಳು. ಅವಳು ಹುಟ್ಟಿದಾಗ ಅವಳ ತಾಯಿ ತೀರಿಕೊಂಡಿದ್ದರು. ಅವಳಿಗೆ ತಂದೆ ತಾಯಿ ಎರಡೂ ಆಗಿ ತಾನೇ ಸಾಕಿದನು. ರಾಮಚಂದ್ರ ಅವರು ಹೆಣ್ಣು ಕೇಳಲು ಬಂದ ದಿನವೇ ಅವರ ಬಗ್ಗೆ ವಿಚಾರಿಸಿ ಮನೆಯ ಕಡೆ ಸ್ಥಿತಿವಂತರು, ಹುಡುಗ ಕೂಡ ಒಳ್ಳೆಯವನು ಎಂದು ತಿಳಿದು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದರು. ಸಾಕ್ಷಿ ಕೂಡ ತಂದೆ ತಾಯಿ ಪ್ರೀತಿ ಹೇಗಿರುತ್ತದೆ ಎಂದು ಗೊತ್ತಿಲ್ಲ ಅವಳಿಗೆ. ಅವಳ ಅಣ್ಣನೇ ಎಲ್ಲ. ಅವನು ನಿನಗೆ ಈ ಮದುವೆ ಇಷ್ಟವಾ ಎಂದು ಒಂದೇ ಒಂದು ಮಾತು ಕೇಳುತ್ತಿದ್ದ ಹಾಗೆ ಮರು ಯೋಚನೆಯನ್ನು ಮಾಡದೆ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಳು. ಮೊದಲೇ ಇದ್ದ ತನ್ನ ತಾಯಿಯ ಬಂಗಾರದ ಜೊತೆಗೆ ಇನ್ನೂ ಸ್ವಲ್ಪ ಬಂಗಾರವನ್ನು ಮಾಡಿಸಿ ತಂಗಿಯ ಮದುವೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡಿದನು. ಅಂದು ಪ್ರಸ್ತುತ ಶಾಸ್ತ್ರ ಇದ್ದಿದ್ದರಿಂದ ಲಲಿತಾ ಅವರೇ ಅವಳನ್ನು ತಯಾರು ಮಾಡಿ ಅಲಂಕಾರವಾಗಿದ್ದ ಕೋಣೆಗೆ ಕಳುಹಿಸಿಕೊಟ್ಟಿದ್ದರು. ಆಗ ಲಲಿತಾ ಅವರು ಸಾಕ್ಷಿಯನ್ನು ಚೆನ್ನಾಗಿ ಮಾತನಾಡಿಸುತ್ತಿದ್ದರು. ಮದುವೆ ಗೊತ್ತಾದಾಗಿನಿಂದಲೂ ನವನೀತ್ ಒಂದೇ ಒಂದು ದಿನವೂ ಸಾಕ್ಷಿಯ ಜೊತೆ ಮಾತನಾಡಿರಲಿಲ್ಲ. ಮದುವೆಗೆಂದು ಬಟ್ಟೆ ತೆಗೆಯಲು ಹೋದಾಗಲೂ ಕೂಡ ಅವರ ಜೊತೆ ಹೋದದ್ದು ಬಿಟ್ಟರೆ ಪ್ರತ್ಯೇಕವಾಗಿ ಅವಳನ್ನು ಮಾತನಾಡಿಸುವ ಸಾಹಸಕ್ಕೆ ಕೈ ಹಾಕಿರಲಿಲ್ಲ. ಸೀರೆ ಆರಿಸುವಾಗಲೂ ಕೂಡ ಸಾಕ್ಷಿ ಒಮ್ಮೆಯೂ ಅವನನ್ನು ನೋಡುತ್ತಿದ್ದಳು. ಆದರೆ ಅವನು ಮಾತ್ರ ಒಮ್ಮೆಯೂ ಅವಳೆಡೆಗೆ ನೋಡಲಿಲ್ಲ. ನನ್ನ ಮಗ ಸ್ವಲ್ಪ ಅಂಜಿಕೆ ಸ್ವಭಾವದವನು, ಯಾರ ಬಳಿಯೂ ಅಷ್ಟಾಗಿ ಬೆರೆಯುವುದಿಲ್ಲ ಎಂದು ರಾಮಚಂದ್ರರು ಹೇಳಿದ್ದರಿಂದ ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ಮದುವೆಯಾದ ಮೇಲೆ ಒಬ್ಬರಿಗೊಬ್ಬರು ಮಾತನಾಡಿಕೊಂಡು ಅರ್ಥ ಮಾಡಿಕೊಳ್ಳಬಹುದು ಎಂದು ಸಾಕ್ಷಿಯೇ ಸುಮ್ಮನಾಗುತ್ತಿದ್ದಳು. ಈಗ ಪ್ರಸ್ತುತ ಕೋಣೆ ಒಳಗೆ ಹೋಗಲು ಅವಳಿಗೆ ಬಹಳವೇ ಭಯವಾಗುತ್ತಿತ್ತು. ಹಿಂದೆಂದೂ ಅವಳು ಇಷ್ಟು ಭಯಪಟ್ಟಿರಲಿಲ್ಲ. ಮೊದಲೇ ಇಬ್ಬರು ಮಾತನಾಡಿಕೊಂಡು ಒಬ್ಬರನ್ನು ಒಬ್ಬರು ಅರ್ಥ ಮಾಡಿಕೊಂಡಿದ್ದರೆ ಅವಳಿಗೂ ಇಂದು ಇಷ್ಟು ಭಯವಾಗುತ್ತಿರಲಿಲ್ಲ. ಆದರೆ ಒಂದು ದಿನವೂ ಒಬ್ಬರಿಗೊಬ್ಬರು ಮಾತನಾಡಿಲ್ಲ, ತಮ್ಮ ಅಭಿರುಚಿಗಳನ್ನು ಹಂಚಿಕೊಂಡಿಲ್ಲ. ಇಬ್ಬರ ಹೆಸರೊಂದನ್ನು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಅದೇ ಭಯದಲ್ಲಿ ನಿಧಾನವಾಗಿ ಕೋಣೆ ಒಳಗೆ ಕಾಲಿಟ್ಟಿದ್ದಳು. ಬಹುಶಃ ನವನೀತ್ ಸಾಕ್ಷಿಯ ಬಳಿ ಮನಸ್ಸು ಬಿಚ್ಚಿ ಮಾತನಾಡಿದ್ದರೆ ಅವಳ ಜೀವನ ಅಳಿತಪ್ಪುವ ಪ್ರಮೇಯವೇ ಬರುತ್ತಿರಲಿಲ್ಲ. ನವನೀತ್ ಕೂಡ ಅಂದು ಮಾಡಿದ ತಪ್ಪಿಗೆ ಇಂದು ಪಶ್ಚಾತ್ತಾಪ ಪಡುವ ಹಾಗೂ ಇರಲಿಲ್ಲ. ಬಾಗಿಲನ್ನು ಭದ್ರಪಡಿಸಿ ಹಿಂದೆ ತಿರುಗಿ ತಲೆ ತಗ್ಗಿಸಿ ನಿಂತಳು. ತಲೆ ಎತ್ತಿ ನೋಡಲು ಕೂಡ ಅವಳಿಂದ ಆಗುತ್ತಿರಲಿಲ್ಲ. ಭಯ, ಅಂಜಿಕೆ, ನಾಚಿಕೆ ಎಲ್ಲವೂ ಅವಳನ್ನು ಆವರಿಸುತ್ತಿದ್ದವು. ಅವಳ ಹೃದಯ ನಗಾರಿಯಂತೆ ಒಂದೇ ಸಮ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅವಳು ಹಾಲಿನ ಲೋಟ ಹಿಡಿದು ಕೋಣೆಯ ಒಳಗೆ ಬಂದರೂ ಕೂಡ ನವನೀತನ ಧ್ವನಿಯಿಂದ ಶಬ್ದ ಬಾರದೆ ಇರುವುದನ್ನು ನೋಡಿ ಅದೇ ನಾಚಿಕೆಯಿಂದ ನಿಧಾನವಾಗಿ ಕತ್ತೆತ್ತಿ ನೋಡಿದವಳಿಗೆ ಆಶ್ಚರ್ಯವಾಗಿತ್ತು. ಮುಂದುವರಿಯುವುದು. ಧನ್ಯವಾದಗಳು.